ಕೆಫೆ ಬಾಂಬ್ ದಾಳಿ ಪ್ರಕರಣದ ನಂತರ ಈಗ ಮತ್ತೊಂದು ಇದೇ ರೀತಿಯಾದಂತಹ ಬೆದರಿಕೆ ಕರೆ ವಿಚಾರದಲ್ಲಿ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ, ಈಗ ಮತ್ತೊಂದು ಬಾಂಬ್ ಬೆದರಿಕೆ ಬಂದಿದೆ. ಶನಿವಾರ ಮಧ್ಯಾಹ್ನ 2:48ಕ್ಕೆ ಬಾಂಬ್ ಬ್ಲಾಸ್ಟ್ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಶಾಹಿದ್ ಖಾನ್ ಹೆಸರಿನಲ್ಲಿ ಸರ್ಕಾರಕ್ಕೆ ಇಮೇಲ್ ಸಂದೇಶ ಬಂದಿದೆ. ಕೆಫೆ ಬಾಂಬ್ ಬಳಿಕ ಮತ್ತೊಂದು ಬಾಂಬ್ ಬೆದರಿಕೆ. ಶನಿವಾರ ಮಧ್ಯಾಹ್ನ 2:48ಕ್ಕೆ ಬಾಂಬ್ ಬ್ಲಾಸ್ಟ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾಹಿದ್ ಖಾನ್ ಹೆಸರಿನಲ್ಲಿ ಸರ್ಕಾರಕ್ಕೆ ಇಮೇಲ್ ಸಂದೇಶ ಬಂದಿದೆ. ಸಿಎಂ ಡಿಸಿಎಂ ಗೃಹ ಸಚಿವರಿಗೆ ಮೇಲ್ ಮಾಡಿರುವಂತಹ ದುಷ್ಕರ್ಮಿಗಳು ಬಸ್ಸು, ರೈಲು, ದೇವಸ್ಥಾನ, ಹೋಟೆಲ್ಗಳಲ್ಲಿ ಬಾಂಬ್ ಇಡ್ತೀವಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ. ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸ್ ಟೀಮ್ನಿಂದ ಈಗ ತನಿಖೆ ನಡೀತಾ ಇದೆ. ಸೊ ಇದು ನೇರವಾಗಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಇಮೇಲ್ ಮಾಡುವ ಮೂಲಕವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಬಾಂಬ್ ಅನ್ನ ಹಾಕ್ತೀವಿ ಅಂತ ಹೇಳಿ. ಅದು ಶನಿವಾರ ಮಧ್ಯಾಹ್ನ 2:48ಕ್ಕೆ ಈ ಬಾಂಬ್ ಬ್ಲಾಸ್ಟ್ ಎಚ್ಚರಿಕೆ ಬಂದಿರೋದು. ಬಸ್ಸು, ರೈಲು, ದೇವಸ್ಥಾನ, ಹೋಟೆಲ್ಗಳಲ್ಲಿ ಬಾಂಬ್ ಇಡ್ತೀವಿ ಅನ್ನುವಂಥ ಬೆದರಿಕೆ. ಸದ್ಯಕ್ಕೆ ಈಗ ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸ್ ಟೀಮ್ ಈಗ ಹುಡುಕ್ತಾ ಇದ್ದಾರೆ, ಯಾರು ಈ ಮೇಲ್ ಮಾಡಿರೋದು ಏನು ಅಂತ ಹೇಳಿ. ಸೊ ಇದನ್ನ ಕೆಲವರು ಸೀರಿಯಸ್ ಆಗಿ ತಗೊಳ್ಬಾರ್ದಿದೆ ಅಂತ ಹೇಳ್ತಾರೆ. ಬಟ್ ಇಂಥ ವಿಚಾರಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲೇಬೇಕು. ಕಾರಣ ಹಲವು ಸ್ಕೂಲ್ಗಳಲ್ಲಿ ಈ ರೀತಿಯಾಗಿ ಇಮೇಲ್ಗಳ ಬೆದರಿಕೆ ಬಂದ ನಂತರ ಅದನ್ನು ಒಂಥರ ನೆಗ್ಲೆಕ್ಟ್ ಮಾಡೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಬಟ್ ಹಾಗೆ ಮಾಡಬಾರ್ದು. ನನ್ನ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಇದೊಂದು ರೀತಿಯಾಗಿ ಆಟ ಆಗೋಗ್ಬಿಟ್ಟಿದೆಯಾ ಅಂತ? ಸ್ಕೂಲ್ಗಳ ವಿಚಾರದಲ್ಲಿ ಬಂದಾಗಲೂ ಬಾಂಬ್ ಬೆದರಿಕೆ ಕರೆಯನ್ನು ಹಾಕ್ತಾರೆ, ಮೆಸೇಜ್ ಇಮೇಲನ್ನು ಹಾಕಿರ್ತಾರೆ, ಅಲ್ಲೂ ಚೆಕ್ ಮಾಡ್ತಾರೆ, ಅಲ್ಲೂ ಸಿಗೋದಿಲ್ಲ. ಈಗ ಮೊನ್ನೆ ಆಗಿರುವಂಥ ಘಟನೆಯಿಂದಾಗಿ ಈಗ ಯಾರೋ ಈ ರೀತಿಯಾಗಿ ಮೆಸೇಜ್ ಅನ್ನ ಮಾಡಿದ್ದಾರೆ ಅಂತ ಸುಮ್ಮನೆ ಕುತ್ಕೊಳ್ಳೋಕ್ಕೂ ಆಗಲ್ಲ. ಈಗ ಒಂದಾದ ನಂತರ ಒಂದು ಟೆನ್ಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂದಿದೆಯಾ ಅಂತ? ಖಂಡಿತ ಅರುಣ್, ಯಾಕೆಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಪ್ರಕರಣನ ದಾಖಲು ಮಾಡಿಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂಥದ್ದು. ಆದರೆ ರಾಮೇಶ್ವರಂ ಕೆಫೆಗೆ ಶುಕ್ರವಾರ ಅಷ್ಟೇ ಬಾಂಬ್ ಅನ್ನ ಇಟ್ಟು ಬ್ಲಾಸ್ಟ್ ಅನ್ನ ಮಾಡಲಾಗಿತ್ತು. ಅದಾದ ಕೇವಲ 24 ಗಂಟೆ ಅಂತರದಲ್ಲಿ, ಅಂದರೆ ಏನು ಶನಿವಾರ 2:44 ಏನು ಗೃಹ ಸಚಿವರಿಗಿರ್ಬೋದು, DCMಗಿರ್ಬೋದು ಮತ್ತು CMಗಿರ್ಬೋದು, ಕಮಿಷನರ್ ದಯಾನಂದ್ ಅವರು ಇರ್ಬೋದು, ಜೊತೆಗೆ ಬೇರೆ ಬೇರೆ ಜಾಗಗಳಿಗೆಲ್ಲರಿಗೂ ಕೂಡ ಇಮೇಲನ್ನು ಮಾಡಿದ್ದಾರೆ. ಇಮೇಲನ್ನು ಮಾಡಿ ನೀವು ಹಣವನ್ನು ಕೊಡಲಿ, ಹಣದ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಅರುಣ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಪ್ರತಿಯೊಂದು ಇಮೇಲಲ್ಲೂ ಕೂಡ ನಾವು ಬಾಂಬನ್ನು ಸ್ಫೋಟ ಮಾಡ್ತೀವಿ ಈ ರೀತಿಯಲ್ಲಿ ಎಲ್ಲ ಹೇಳ್ತಾ ಇದ್ರು. ಆದರೆ ಇದರಲ್ಲಿ ಒಂದು ಹಣದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಣದ ಬೇಡಿಕೆಯನ್ನು ಇಟ್ಟಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ರೀತಿಯಲ್ಲಿ ಪದೇ ಪದೇ ಇಮೇಲ್ಗಳು ಬರ್ತಾ ಇದಾವೆ. ಇಮೇಲ್ಗಳ ಬಂದ ಹಿನ್ನೆಲೆಯಲ್ಲಿ ಅದನ್ನ ನೆಗ್ಲೆಕ್ಟ್ ಮಾಡಲಿಕ್ಕೆ ಮುಂದಾಗ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಎಲ್ಲ ರೀತಿಯ ಪರಿಶೀಲನೆಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ಅವರು ಇಮೇಲ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು ಸಾರ್ವಜನಿಕ ಸ್ಥಳಗಳೇನಿತ್ತು ಅಲ್ಲಿ ಮತ್ತು ಉತ್ಸವ್ ಬಸ್ಗಳು, ಅಂದ್ರೆ ಕರ್ನಾಟಕದಲ್ಲಿ ಇರುವಂತ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂತ ಉತ್ಸವ್ KSRTC ಉತ್ಸವ ಬಸ್ಗಳೇನಿದಾವೆ ಆ ಬಸ್ಗಳಲ್ಲೂ ಕೂಡ ಈ ರೀತಿಯಲ್ಲಿ ಬಾಂಬನ್ನು ಇಟ್ಟು ಏನು ಉಡಾಯಿಸ್ತೀವಿ ಅಂತೇಳಿ ಕೂಡ ಏನು ಇಮೇಲ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅರುಣ್, ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನಂದ್ರೆ, ಕಳೆದ 1 ವರ್ಷದಿಂದನೂ ಕೂಡ ನಿರಂತರವಾಗಿ ಈ ರೀತಿಯಲ್ಲಿ ಶಾಲೆಗಳಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತೇಳಿ ಇಮೇಲ್ಗಳು ಬರ್ತಾ ಇತ್ತು, ಹುಸಿ ಇಮೇಲ್ಗಳು. ಆದರೆ ಅದರ ಕ್ರ್ಯಾಕ್ ಅನ್ನ ಮಾಡಲಿಕ್ಕೂ ಕೂಡ ಪೊಲೀಸರಿಗೆ ಸಾಧ್ಯ ಆಗಲಿಲ್ಲ. ಈ ರೀತಿಯಲ್ಲಿ ಹುಸಿ ಬಾಂಬ್ನ ಇಮೇಲ್ಗಳು ಎಲ್ಲೆಲ್ಲಿ ಬಂದಿತ್ತು ಅದು ಇದುವರೆಗೂ ಕೂಡ ಆರೋಪಿಗಳನ್ನ ಬಂಧನ ಮಾಡಲಿಕ್ಕಾಗಿಲ್ಲ. ಈಗ ಮತ್ತೊಂದು ಈ ರೀತಿಯ ಇಮೇಲ್ ಬಂದಿರುವಂಥದ್ದು ಒಂದಷ್ಟು ಆತಂಕ ಮತ್ತು ಆಶ್ಚರ್ಯನ ಉಂಟು ಮಾಡಿರುವಂಥದ್ದು. ಅರುಣ್, ಓಕೆ, ಯಾರು ಎಲ್ಲಿಯವರು ಏನಾದರೂ ಒಂದು ಲಿಂಕ್ ಒಂದಿಷ್ಟಾದರೂ ಸಿಗ್ತಾ ಇದೆಯಾ ಮುರಳಿ? ಯಾಕಂದ್ರೆ ಸ್ಕೂಲ್ ವಿಚಾರದಲ್ಲಿ ಇದ್ದಂತ ಬಾಂಬ್ ಮೇಲ್ ಹಾಕಿದಂತವ್ರೆ ಇನ್ನೂ ಸಿಕ್ಕಿಲ್ವಲ್ಲ, ಹಾಗಾಗಿ ಇದು ಕಷ್ಟನಾ ಅಂತ ಪೊಲೀಸರಿಗೆ? ಖಂಡಿತ ಅರುಣ್, ಯಾಕೆಂದ್ರೆ ಈ ರೀತಿಯಲ್ಲಿ ಹುಸಿ ಬಾಂಬ್ನ ಬೆದರಿಕೆ ಹಾಕುವಂಥವ್ರು ಏನಿರ್ತಾರೆ ಅವರೆಲ್ಲರೂ ಕೂಡ VPN ಅನ್ನ ಬದಲು ಮಾಡಿಕೊಂಡು ಈ ರೀತಿಯಲ್ಲಿ ಇಮೇಲ್ಗಳನ್ನ ಮಾಡುವಂಥದ್ದು. ಯಾಕೆಂದ್ರೆ ತನಿಖೆ ಮಾಡ್ತಾ ಹೋದ ಸಂದರ್ಭದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ VPNಗಳು ಚೇಂಜ್ ಆಗ್ತಾ ಹೋಗ್ತವೆ. ಆ ಸಂದರ್ಭದಲ್ಲಿ ಒಮ್ಮೆ ಚೆಕ್ ಮಾಡಿದಾಗ ಇದು ಎಲ್ಲಿಂದ ಬಂದಿರ್ಬೋದು ಅಂತೇಳಿ IP ಅಡ್ರೆಸ್ ಅನ್ನ ಚೆಕ್ ಮಾಡಿದ ಸಂದರ್ಭದಲ್ಲಿ ಒಮ್ಮೊಮ್ಮೆ ನೆದರ್ಲ್ಯಾಂಡ್ ತೋರಿಸುತ್ತೆ, ಇನ್ನೊಂದು ಸತಿ ಆಸ್ಟ್ರೇಲಿಯಾ, ಇನ್ನೊಂದು ಸತಿ ಅಮೆರಿಕಾ ಅಥವಾ ದುಬೈ. ಈ ರೀತಿಯಲ್ಲಿ VPNಗಳು ಚೇಂಜ್ ಆಗ್ತಾ ಹೋಗ್ತವೆ, IP ಅಡ್ರೆಸ್ಗಳು ಚೇಂಜ್ ಆಗ್ತಾ ಹೋಗ್ತವೆ.
ಹೋಗ್ತವೆ. ಆ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಈ ರೀತಿಯಲ್ಲಿ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ತೀರಾ ಕಷ್ಟ ಆಗ್ತಾ ಇರೋಂಥದ್ದು. ಜೊತೆಗೆ ಸರ್ವಿಸ್ ಪ್ರೊವೈಡರ್ಗಳೇನಿರುತ್ತೆ, ಸರ್ವಿಸ್ ಪ್ರೊವೈಡರ್ಗಳಿಗೆ ಮನವಿಯನ್ನು ಮಾಡಿದ್ರು ಕೂಡ ಯಾವುದೇ ರೀತಿಯ ಮಾಹಿತಿಗಳನ್ನು ಅವರು ಕೊಡ್ತಾ ಇಲ್ಲ. ಯಾಕೆಂದರೆ ಅದು ನಮ್ಮ ದೇಶದ ಒಳಗಡೆ ಇರುವಂಥ ಸರ್ವಿಸ್ ಪ್ರೊವೈಡರ್ಗಳಲ್ಲ, ಇದು ಹೊರದೇಶದಲ್ಲಿರುವಂಥ ಸರ್ವಿಸ್ ಪ್ರೊವೈಡರ್ಗಳು. ಅವ್ರಿಗೆ ಈ ಮಾಹಿತಿಗಳನ್ನು ಕೇಳಿದ್ರೆ ಅವರು ನಿರಾಕರಣೆಯನ್ನು ಮಾಡ್ತಾರೆ. ಪೊಲೀಸರು ಹೊರದೇಶದಲ್ಲಿ ಇರೋ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ಕೂಡ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಶಾಲೆಗಳ ವಿಚಾರದಲ್ಲೂ ಕೂಡ ನೋಡಿದ್ವಿ. ಯಾಕೆಂದರೆ ಈ ರೀತಿಯಲ್ಲಿ CMಗೆ ಅಥವಾ DCMಗೆ ಅಥವಾ ಕಮಿಷನರ್ಗೆ ಏನಾದರೂ ಇಮೇಲ್ ಬಂದರೆ ತಕ್ಷಣವೇ ಅವರು ಅಲರ್ಟ್ ಆಗ್ತಾರೆ, ಅದ್ರ ಬಗ್ಗೆ ಮಾಹಿತಿಗಳು ಗೊತ್ತಾಗ್ತದೆ. ಆದರೆ ಶಾಲೆಗಳಿಗೆ ಬಂದ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳಿರ್ತಾರೆ, ಸಣ್ಣ ಸಣ್ಣ ಮಕ್ಕಳಿರ್ತಾರೆ, ಅವರು ಭಯಭೀತರಾಗ್ತಾರೆ. ಜೊತೆಗೆ ಅವರ ಪೋಷಕರು ಕೂಡ ಸಾಕಷ್ಟು ಭಯಭೀತರಾಗಿರುವಂಥ ಹಿಂದಿನ ಘಟನಾವಳಿಗಳನ್ನು ನೋಡಿದ್ವಿ. ಆದರೆ ಅವ್ರನ್ನ ಕಡಿವಾಣ ಹಾಕುವಂಥದ್ದಾಗಲಿ ಅವರನ್ನು ಬಂಧನಕ್ಕೊಳಪಡಿಸುವಂಥದ್ದಾಗಲಿ ಯಾವುದೂ ಕೂಡ ಸಾಧ್ಯ ಆಗದೆ ಇರುವಂಥದ್ದು ಒಂದು ಆತಂಕದ ವಿಚಾರ ಅಂತ ಹೇಳ್ಬೋದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.